ಅಪ್ಪ ಮಗನ್ ಒಂದು ಕನೆಕ್ಷನ್ ಚೆನ್ನಾಗಿತ್ತು. ಮಗನ್ಗೋಸ್ಕರ ಏನೋ ತುಂಬಾ ಕಷ್ಟ ಪಡ್ತಾರಲ್ಲ, ಅದು ತುಂಬಾ ಇಷ್ಟ ಆಯ್ತು. ಸಖತ್ತಾಗಿತ್ತು. ಸೂಪರ್, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರ ಕುಟುಂಬದ ಆಗು ಹೋಗುಗಳ ಜೀವನವನ್ನು ಚೆನ್ನಾಗಿ ತೋರಿಸಿದೆ. ಫಿಲಂ ಚೆನ್ನಾಗಿತ್ತು, ಇಷ್ಟ ಆಯ್ತು. ಅದೇ ಅಪ್ಪ ಮಗಂದ ರಿಲೇಶನ್ಶಿಪ್, ಅವ್ರ ಹಾರ್ಡ್ ವರ್ಕ್ ಎಲ್ಲ ಚೆನ್ನಾಗಿದೆ. ಸೂಪರ್ ಆಗಿದೆ. ಅಪ್ಪ ಮಗಂದ ಎಲ್ಲ ಸೆಂಟಿಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿದ್ರು, ಅದು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು, ಚೆನ್ನಾಗಿತ್ತು. ಪಿಕ್ಚರ್ ಮಸ್ತ್ ಆಗೈತೆ, ಇನ್ನೊಂದ್ಸತಿ ನೋಡ್ರಿ, ಎಲ್ಲ ನೋಡ್ತೀವಿ. ಇದು ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಒಂದು ಹೆಂಗೆ ನಾವು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಹಠ ಮಾಡ್ತಿದ್ದೋ ಅಪ್ಪಂಗೆ ಅದ್ ಬೇಕು ಇದ್ ಬೇಕು ಅಂತ, ಅದು ಸ್ವಲ್ಪ ಮೂವಿಲಿ ಸ್ವಲ್ಪ ಕನೆಕ್ಟ್ ಆಯ್ತು. ಥ್ಯಾಂಕ್ ಯು. ಆಗಿತ್ತು. ಒಳ್ಳೆ ಒಂದು ನ್ಯೂಸ್ ಮಾಡಿರೋದಕ್ಕೆ ಚೆನ್ನಾಗಿದೆ. ಎಂತ ತಂದೆ ತಾಯಿಗಳಿಗೂ ಮಕ್ಳಿಗೋಸ್ಕರ ಏನೋ ಕೊಡ್ಸ್ಬೇಕಂತ ಫೀಲಿಂಗ್ ಇಟ್ಕೊಂಡು ಅದು ಕೊಡಿಸಿರೋದು ಎಷ್ಟು ಫೀಲಿಂಗ್ ಆಯ್ತದ ಅಷ್ಟು ಫೀಲಿಂಗ್ ಐತೆ. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು. ಕಾರ್ ಕೊಡ್ಸೋಪ್ಪ ಅಂತ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ ಸರ್. ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಪ್ಪ ಮಗ ತುಂಬಾ ಚೆನ್ನಾಗೈತೆ. ತುಂಬಾ ಚೆನ್ನಾಗೈತೆ. ಚೆನ್ನಾಗಿತ್ತು. ಚೆನ್ನಾಗಿದೆ. ಅದೇ ಒಂಥರ ಬಡತನ ಯಾವ ತರ ಇತ್ತು ಆ ತರ ಸಖತ್ತಾಗಿತ್ತು. ಫಾದರ್ ಅಂಡ್ ಸನ್ ಬಾಂಡಿಂಗ್ ಚೆನ್ನಾಗಿದೆ. ಆಕ್ಟಿಂಗ್ ಫ್ರೆಶರ್ಸ್ ಆದ್ರೂ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲಾ ಮಕ್ಕಳು ನೋಡ್ಬೇಕು ಮೂವಿ, ಪೇರೆಂಟ್ಸ್ ನೋಡ್ಬೇಕು. ವೆರಿ ಗುಡ್. ಫಾದರ್ ಅಂಡ್ ಸನ್ ತುಂಬಾ ಕನೆಕ್ಟ್ ಆಗುತ್ತೆ ಮೂವಿ. ವೆರಿ ನೈಸ್, ವೆರಿ ನೈಸ್. ಆಲ್ಮೋಸ್ಟ್ ಎಲ್ಲಾ ಮಕ್ಕಳು ಇದೇ ತರ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಅವ್ರಿಗೆ ತೋರ್ಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ದೇ ವಿಲ್ ಟ್ರೈ ಟು ಕನೆಕ್ಟ್ ಥ್ರೂ ದ ಹಾರ್ಟ್. ಯಾರು ನಾವು ಕೊಡ್ಸೋದ್ ಮೂಲಕ ಸಮಾಧಾನ ಮಾಡ್ತೀವಿ. ಬಟ್ ಇಲ್ಲಿ ಬಟ್ ಇಟ್ ಮಸ್ಟ್ ವಾಚ್ ಮೂವಿ. ಐ ಥಿಂಕ್ ಹಾಲಿಡೇ ಟೈಮ್ ಅಲ್ಲಿ ಮಕ್ಕಳಿಗೆ ಐ ಥಿಂಕ್ ದಿಸ್ ಮಸ್ಟ್ ವಾಚ್ ಮೂವಿ. ತುಂಬಾ ಚೆನ್ನಾಗಿದೆ. ಅದೇ ಮಕ್ಳು ಹಠ ಮಾಡಿದಾಗ ನಾವು ಕನ್ಸೋಲ್ ಮಾಡ್ತೀವಿ, ರಿಯಲ್ ರೀಸನ್ ಗೊತ್ತಾಗಿರಲ್ಲ ಮಕ್ಳಿಗೆ. ಹೌ ಮಚ್ ಎಫರ್ಟ್ ಪೇರೆಂಟ್ಸ್ ವಿಲ್ ಪುಟ್ ಅಂತ. ಇದ್ರ ಮುಖಾಂತರ ಮಕ್ಳಿಗೆ ಒಂದ್ ಸ್ವಲ್ಪ ಕನೆಕ್ಟ್ ಮಾಡಿ ಅರ್ಥ ಮಾಡ್ಸಕ್ಕೆ ದಿಸ್ ಇಸ್ ವೆರಿ ನೈಸ್. ಸೆಂಟಿಮೆಂಟ್ ಆಫ್ ಫೀಲಿಂಗ್ಸ್. ಮಕ್ಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಗೊತ್ತಾಯ್ತು. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಮೂವಿ. ಇವ್ರು ಹೇಳ್ದಂಗೆ ಇಷ್ಟ ಆಗಿದೆ. ಸೊ ಹಾಸನ ಇರ್ಬೋದು, ಮೈಸೂರು ಇರ್ಬೋದು, ಬ್ಯಾಂಗ್ಳೂರ್ ಇರ್ಬೋದು, ಒಳ್ಳೆ ಜುನಿಯನ್ ರಿವ್ಯೂಸ್ ಬರ್ತಾ ಇದೆ. ಒಂದು ಪಕ್ಕ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀರ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯಾಕಂದ್ರೆ 100ಕ್ಕೆ 100 ಜನನು ಕೂಡ ನಮಗೆ ಫೋನ್ ಮಾಡ್ತಾ ವಿಷಯ ತಿಳಿಸಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ಮೂವಿ ಕೊಟ್ಟಿದೀವಿ ಅನ್ನೋದಕ್ಕೆ. ಇನ್ನ ಯಾರು ಮಿಸ್ ಮಾಡ್ಕೊಂಡಿದ್ದಾರೆ ಈ ಸಿನಿಮಾ ನೋಡ್ಬೇಕು. ಯಾಕಂದ್ರೆ ಕಂಟೆಂಟ್ ಹಂಗಿದೆ, ಕನೆಕ್ಟ್ ಆಗ್ತಾ ಇದೆ. ಎಲ್ಲೋ ಕಡೆ ಓಕೆ ಪರವಾಗಿಲ್ಲ ಅಂತ ಹೇಳ್ತಿಲ್ಲ ಜನ, ತುಂಬಾ ಕನೆಕ್ಟ್ ಆಗ್ತಾ ಇದೆ. ನಮ್ಗೆ ಎಷ್ಟೋ ಏನು ರಿವ್ಯೂಸ್ ಕೊಟ್ಟಿದ್ದಲ್ಲ, ಅಳ್ತಾ ಕೊಡ್ತಾ ಇದ್ದಾರೆ. ಸೊ ಅಷ್ಟು ಎಮೋಷನ್ ಆಗ್ತಾ ಇದ್ದಾರೆ. ಅಂದ್ರೆ ಸಿನಿಮಾ ಅವರಿಗೆ ಹೋಗಿದೆ ಅಂತ ಹೇಳಿ. ಸೊ ಯಾಕಂದ್ರೆ ಯಾರೋ ಸುಮ್ಮನೆ ಡೌ ಮಾಡಿ ಕಣ್ಣೀರ್ ಹಾಕಕ್ಕಾಗಲ್ಲ. ಎಮೋಷನಲ್ ಕನೆಕ್ಟ್ ಆದ್ರೆ ಮಾತ್ರ ಅದನ್ನ ಕಣ್ಣೀರ್ ಹಾಕ್ಬೋದು. ಸೊ ಹಾಗೆ ಸಿನಿಮಾ ಅಷ್ಟು ಕನೆಕ್ಟ್ ಆಗಿದೆ. ಇನ್ನ ಯಾರು ನೋಡಬೇಕು, ಸೊ ಎಲ್ರು ಕೂಡ ಈ ಸಿನಿಮಾ ನೋಡ್ಬೇಕು. ಮ್ಯಾಕ್ಸಿಮಮ್ ಎಲ್ಲರೂ ಹೇಳ್ತಾ ಇರೋದು, ಆಡಿಯನ್ಸ್ ಮ್ಯಾಕ್ಸಿಮಮ್ ಜನಕ್ಕೆ ರೀಚ್ ಮಾಡಿ ಪ್ರಚಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ನಾವು ನಿಮ್ಮನ್ನ ಕೇಳ್ಕೊತೀವಿ, ದಯವಿಟ್ಟು ಎಲ್ಲರಿಗೂ ಪ್ರಚಾರ ಮಾಡಿ, ಎಲ್ಲರಿಗೂ ರೀಚ್ ಆಗಿ ಮಾಡ್ಕೊಡಿ. ನಮಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತು ಮೈಸೂರಲ್ಲಿ 2 ಶೋ ಅಷ್ಟೇ ನಮಗೆ ಕೊಟ್ಟಿದ್ದು. ನಿಮ್ಗೆ ಗೊತ್ತಿದೆ ಹಿಂದಿ ಸಿನಿಮಾ ಇದೆ, ಕೊಡಲ್ಲ, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಒಂದು ಮಾತಾಡೋದು, ನಮಗೆ ಪ್ರೈಮ್ ಟೈಮ್ ಕೊಡ್ಲಿಲ್ಲ ಟೈಮು. ನಾವು ಕೇಳಿದ್ವಿ, ಯಾರು ನೋಡದೇ ಇರುವಂತ ಟೈಮ್ ಕೊಟ್ರು ನಮ್ಗೆ. ಕೇಳಿದ್ಕೆ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ ಅಂದ್ರು. ನಿರ್ಮಾಪಕರಾಗಿ ನಾವು ಪ್ರೂವ್ ಮಾಡ್ಕೊಂಡಿದೀವಿ. ಕನ್ನಡ ಆಡಿಯನ್ಸ್ ಪ್ರೂವ್ ಮಾಡ್ಕೋಬೇಕು ಅಂತ ನೆನ್ನೆನೂ ಕೇಳ್ಕೊಂಡಿದ್ದೆ, ಇವತ್ತೇ ಕೇಳ್ಕೊತೀನಿ. ಬಟ್ ನಮ್ಗೆ ಸರ್ಪ್ರೈಸಿಂಗ್ಲಿ ಮೈಸೂರು 2 ಶೋನು ಹೌಸ್ಫುಲ್ ಆಗಿದೆ. ನಮ್ಗೆ ಖುಷಿ ಆಯ್ತು. ಇಲ್ಲೂ ಕೂಡ 90% ಫಿಲ್ ಆಗಿದೆ ಇವತ್ತು. ಖುಷಿ ಆಯ್ತು ನಮ್ಗೆ. ಸೊ ಇದೇ ತರ ಸಪೋರ್ಟ್ ಮಾಡ್ಬೇಕು. ಇಲ್ಲಿ ತನಕ ಕೈ ಹಿಡಿದು ಮೀಡಿಯಾದವರಾಗ್ಲಿ, ಡಿಜಿಟಲ್ ಮೀಡಿಯಾ, ಪ್ರಿಂಟ್ಸ್ ಮೀಡಿಯಾ ಎಲ್ಲರೂ ಕೂಡ ನಮ್ಗೆ ಸಹಕರಿಸಿದ್ರೆ ಇನ್ನು ಮುಂದೆ ಸಹಕರಿಸಿ ಅಂತ ಕೇಳ್ಕೊತೀನಿ. ಅಂಡ್ ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ಮಕ್ಕಳುಗಳಿಗೆ ನಾವು 14 ವರ್ಷ ಕೆಳಗಿರುವಂತ ಮಕ್ಕಳುಗಳಿಗೆ ನಾವು ಉಚಿತವಾಗಿ ಟಿಕೆಟ್ ಕೊಡ್ತಾ ಇದ್ವಿ ನಮ್ಮ ಬ್ಯಾನರ್ ಇಂದ. ಸೊ ನಾವು ಇದನ್ನ ಈ ಸಲ ಶಿವಮೊಗ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಮಂಡ್ಯ ಇರ್ಬೋದು, ಎಲ್ಲ ಕಡೆ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. 14 ವರ್ಷದ ಕೆಳಗಡೆ ಇರುವಂತ ಎಲ್ಲಾ ಮಕ್ಕಳುಗಳಿಗೂ ಉಚಿತವಾಗಿ ಟಿಕೆಟ್ ಕೊಡ್ತೀವಿ. ಬಟ್ ಒಂದು ಕಂಡೀಷನ್ ಏನಂದ್ರೆ ಅವ್ರು ಒಂದು ಪೇರೆಂಟ್ ಇರ್ಲೇಬೇಕು. ಮಿನಿಮಮ್ ಪೇರೆಂಟ್ ಇತ್ತು ಅಂತ ಹೇಳಿದ್ರೆ ನಾವು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಎಲ್ರಿಗೂ ರೀಚ್ ಮಾಡಿ ಅಂತ ನಾವು ಸರ್ ಮಗುಗೆ ಫ್ರೀ ಕೊಟ್ಟಿರ್ತೀವಿ. ಇಲ್ಲಿ ಬಂತು ಅಂತ ಹೇಳಿದ್ರೆ ಒಂದು ಮಗು ಒಂದು ಪೇರೆಂಟ್ ಕಂಪಲ್ಸರಿ ಇರುತ್ತೆ.
ಮಗುಗೆ ಟಿಕೆಟ್ ಫ್ರೀ ಇರುತ್ತೆ, ಪೇರೆಂಟ್ ಮಾತ್ರ ಟಿಕೆಟ್ ಒಂದು ಬೈ ಮಾಡ್ತೀವಿ ಅಷ್ಟೇ. ಯಾಕೆಂತಂದ್ರೆ ಇದು ನಾವು ಒಂದೆರಡು ಡಿಸ್ಟಿಕ್ ಅಷ್ಟೇ ನಾವು ಪ್ಲಾನ್ ಮಾಡಿದ್ವಿ, ಬಟ್ ಅಲ್ಟಿಮೇಟ್ ರೆಸ್ಪಾನ್ಸ್ ನಮಗೆ ಕೈ ಹಿಡಿದಿದೆ. ಸೊ ಒಂದು ಒಳ್ಳೆ ಸಿನಿಮಾನ ನಾವು ತಲುಪಿಸೋದಕ್ಕೆ ಅಂತ ಹೇಳಿ ಈ ತರ ಒಂದು ಪ್ಲಾನ್ ಮಾಡಿ ಬೇರೆ ಬೇರೆ ಡಿಸ್ಟಿಕ್ ಕೂಡ ಈಗಷ್ಟೇ ನಾವು ಸ್ಪ್ರೆಡ್ ಮಾಡ್ತಾ ಇದ್ವಿ. ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಸಿಕ್ಕಾಬಿಟ್ಟೆ ಇವತ್ತು ಮ್ಯಾಕ್ಸಿಮಮ್ ಮಿನಿಮಮ್ 1,500 ಕಾಲ್ ಬಂದಿದೆ ಪೇರೆಂಟ್ಸ್ ಇಂದ. ನಮ್ಗೆ ಮೈಸೂರಲ್ಲಿ ಸಿಕ್ಕಿದ 2 ಶೋ, ಬಟ್ ನಮಗೆ ಮಿನಿಮಮ್ 7-8 ಶೋ ಆಗಷ್ಟು ನಮಗೆ ಕಾಲ್ಸ್ ಬಂದಿತ್ತು. ಎಲ್ಲರೂ ಕೂಡ ಡಿಸಪಾಯಿಂಟ್